ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕಲ್ವಾ ಒಂದು ಕತೆ. ಕಳ್ಳ ಪೊಲೀಸಿಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಓಡೋದ ಅಂತ ಹೇಳ್ಬಿಟ್ಟು, ಆ ಚಳ್ಳೆ ಹಣ್ಣು ಬೇರೆ ಯಾವುದು ಅಲ್ಲ, ಬನ್ನಿ ನೋಡೋಣ. ಇದೆ ಆ ಚಳ್ಳೆ ಹಣ್ಣು, ಗೊಣ್ಣೆ ಹಣ್ಣು ಅಂತ ಕರೀತಾರೆ. ಇದರ ವೈಜ್ಞಾನಿಕ ನಾಮ ಕಾರ್ಡಿಯಾ ಮಿಕ್ಸಾ ಅಂತ ಹೇಳಿ. ಇದ್ರ ಒಳಗಡೆ ಒಳ್ಳೆ ಲೋಳೆ ತರ ಒಳ್ಳೆ ಗಮ್ ಇರುತ್ತೆ ನೋಡಿ. ಇದು ನಮ್ಗೆ ಕರೆಕ್ಟಾಗಿ ಬಿಡಿಸೋದು ಬರ್ಲಿಲ್ಲ ಅಂತ ಅಂದ್ರೆ, ನೀವೇನಾದ್ರೂ ಬಟ್ಟೆಗೆ ಹಾಕಿದ್ರೆ ಅದನ್ನ ತಗ್ಲಿಕ್ಕೆ ಅದನ್ನು ಬಿಡಿಸ್ಲಿಕ್ಕೆ ಸುಮಾರು ಹೊತ್ತು ಸಮಯ ಹಿಡಿಯುತ್ತೆ. ರಾಜಸ್ಥಾನ, ಉತ್ತರ ಭಾರತದ ಭಾಗಗಳಲ್ಲಿ ಇನ್ನೂ ಸ್ವಲ್ಪ ದಪ್ಪ ಸೈಜು ಬರುತ್ತೆ. ಅದ್ರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ. ತುಂಬಾ ಡಿಮ್ಯಾಂಡ್ ಇದೆ ಆ ಉಪ್ಪಿನಕಾಯಿಗೆಲ್ಲ. ನಮ್ಮ ತೋಟದಲ್ಲಿ ಇರೋವಂಥದ್ದು ಈ ಚಿಕ್ಕ ಸೈಜ್ದು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಒಳಗಡೆ ಲೋಳೆ ತರ ಇರೋದ್ರಿಂದ ನಾವೇನಾದ್ರೂ ಬಾಯಿಗೆ ಹಾಕೊಂಡ್ರೆ ಸುಮಾರು ಹೊತ್ತು ಅದರಿಂದ ಬಿಡಿಸ್ಕೊಳಕ್ಕೆ ಆಗಲ್ಲ. ಬಾಯೆಲ್ಲ ಒಂಥರ ಗಮ್ ಆಗ್ಬಿಡುತ್ತೆ. ಪೊಲೀಸರು ಗಮನ ಎಲ್ಲ ಆ ಕಡೆ ಹೋಗೋದ್ರಿಂದ ಕಳ್ಳ ಪರಾರಿ ಆಗ್ಬೋದು ಅಂತ ಹೇಳ್ಬಿಟ್ಟು ಇದು ಕತೆ ಬಂದಿರ್ಬೋದು. ಹೌದು, ನಮಗೂ ರಿಯಲೈಸ್ ಆಗುತ್ತೆ ಇದು ತಿಂದಾಗ. ನೋಡಿ, ಈ ತರ ಬಿಡಿಸ್ಕೊಳ್ಳೋದು, ಇದು ಸಿಪ್ಪೆನ ಬಿಸಾಕೋದು. ತಿನ್ಬೇಕಾದ್ರೆ ಸುಮಾರು ಹೊತ್ತದು ಗಮ್ ಅದೇ ತರ ಲೋಳೆ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅದು ಬೀಜ ಸಪ್ರೇಟ್ ಆದ್ಮೇಲೆ ಉಗಿಯೋವಂಥದ್ದು. ಇದರಿಂದ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ನಿಮ್ಗೂ ಎಲ್ಲಾದ್ರೂ ಅಕ್ಕಪಕ್ಕ ಈ ತರ ಮರ ಕಂಡ್ರೆ ಖಂಡಿತ ಕಿತ್ಕೊಂಡು ತಿನ್ನಿ. ಇದು ಶೀತಕ್ಕಂತೂ ತುಂಬಾ ಒಳ್ಳೇದು. ಇದು ಮೇ ಬಿ ಅದಕ್ಕೂ ಹೆಸರು ಇರ್ಬೋದು, ಗೊಣ್ಣೆ ಶಮನ ಮಾಡೋದ್ರಿಂದ ಇದು ಗೊಣ್ಣೆ ಹಣ್ಣು ಅಂತಾನು ಕರಿಬಹುದು. ನಿಮ್ಗೆ ಎಲ್ಲಾದ್ರೂ ಕಂಡ್ರೆ ಇದು ಚಳ್ಳೆ ಹಣ್ಣಿನ ಮರ, ಗೊಣ್ಣೆ ಹಣ್ಣಿನ ಮರ. ಇದರಲ್ಲಿ ದಪ್ಪ ಸೈಜು ಬರುತ್ತೆ. ಇದು ನಮ್ಮ ತೋಟದಲ್ಲಿ ಇರೋವಂಥದ್ದು ಚಿಕ್ಕ ಸೈಜು. ಆಗತ್ತೆ, ತಿನ್ಬೋದು.